ನಮಸ್ಕಾರ ಆತ್ಮೀಯರೇ, ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ. ಜೀವಾವಧಿ ಶಿಕ್ಷೆಗೊಳಗಾದ ಕೈದಿಯಾಗಿರೋ ಪ್ರಜ್ವಲ್ ರೇವಣ್ಣ ಮತ್ತೊಮ್ಮೆ ಸುದ್ದಿಯಾಗಿದ್ದಾರೆ. ಜೈಲಲ್ಲಿ ಫೋನ್ ಬಳಕೆ ಮಾಡ್ತಾ ಇರೋದರ ಜೊತೆಗೆ ನೋಡಬಾರದನ್ನ ನೋಡ್ತಾ ಇದ್ರು ಅನ್ನೋ ಆರೋಪ ಕೇಳಿ ಬರ್ತಾ ಇದೆ. ಯಾವ ಕಾರಣಕ್ಕಾಗಿ ಜೈಲು ಶಿಕ್ಷೆ ಅನುಭವಿಸ್ತಿದಾರೋ ಮತ್ತದೇ ತಪ್ಪು ಮಾಡ್ತಾ ಇದ್ದಾರೆ. ಜೈಲೊಳಗಿದ್ರು ಮನಸ್ಥಿತಿ ಬದಲಾಗಿಲ್ವಾ ಅನ್ನೋ ಪ್ರಶ್ನೆ ಎತ್ತಿದೆ. ಹಾಗಾದ್ರೆ ಪ್ರಜ್ವಲ್ ಸುತ್ತ ಮತ್ತೊಮ್ಮೆ ಸುತ್ತಕೊಂಡಿರೋ ಆರೋಪ ಏನು? ಜೈಲಲ್ಲಿ ಪ್ರಜ್ವಲ್ ಮಾಡ್ಕೊಂಡ ಎಡವಟ್ಟಾದ್ರೂ ಏನು? ಪ್ರಜ್ವಲ್ ವಿಷಯವಾಗಿ ಅವರ ತಂದೆ ರೇವಣ್ಣ ಏನ್ ಹೇಳಿದ್ರು? ಇದೆಲ್ಲದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ. ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಅಲ್ಲದೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಆತ್ಮೀಯರೇ, ಪ್ರಜ್ವಲ್ ರೇವಣ್ಣ ಜೈಲಲ್ಲಿ ಫೋನ್ ಬಳಸ್ತಾ ಇದ್ರು ಅನ್ನೋದು ಬೆಳಕಿಗೆ ಬಂದ ಬೆನ್ನಲ್ಲೇ ಪರಪ್ಪನ ಅಗ್ರಹಾರದ ಸೆಂಟ್ರಲ್ ಜೈಲಿನ ಭದ್ರತೆ ಬಗ್ಗೆ ಪ್ರಶ್ನೆ ಎದ್ದಿದೆ. ಈ ಬೆನ್ನಲ್ಲೇ ಜಾಮರ್ ಇದ್ರು ಪ್ರಜ್ವಲ್ ಫೋನ್ ಬಳಸ್ತಾ ಇದ್ದಿದ್ದು ಹೇಗೆ ಅಂತ ಬಂದಿಖಾನೆ ಇಲಾಖೆ ಡಿಜಿಪಿ ಅಲೋಕ್ ಕುಮಾರ್ ವಿವರಿಸಿದ್ದಾರೆ. ಕೇಂದ್ರ ಅಪರಾಧ ವಿಭಾಗದ ಪೊಲೀಸರು ಮಂಗಳವಾರ ಜೈಲಲ್ಲಿ ಶೋಧ ಕಾರ್ಯ ನಡೆಸಿದ್ರು. ಈ ವೇಳೆ ಪ್ರಜ್ವಲ್ ಕೊಠಡಿಯಲ್ಲಿ ಆಂಡ್ರಾಯ್ಡ್ ಮೊಬೈಲ್, ಒಂದು ಪೆನ್ ಡ್ರೈವ್ ಪತ್ತೆಯಾಗಿತ್ತು. ಹಲವು ಕಠಿಣ ಕ್ರಮಗಳ ನಡುವೆಯೂ ವಿಐಪಿ ಸಜ್ಜಾ ಕೈದಿ ಪ್ರಜ್ವಲ್ನ ಬಳಿ ಮೊಬೈಲ್ ಸಿಕ್ಕಿರೋದು ಭದ್ರತಾ ಲೋಪಗಳ ಬಗ್ಗೆ ಚರ್ಚೆ ಹುಟ್ಟುಹಾಕಿತ್ತು. ಈ ಬಗ್ಗೆ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಡಿಜಿಪಿ ಅಲೋಕ್ ಕುಮಾರ್, ಸೆಂಟ್ರಲ್ ಜೈಲ್ನಲ್ಲಿ ಜಾಮರ್ದು ಶಾಶ್ವತ ಸಮಸ್ಯೆಯಾಗಿದೆ. 15 ವರ್ಷಗಳ ಹಿಂದೆ ಹಾಕಿದ್ದು 2G ಜಾಮರ್. ಅದನ್ನ ಸದ್ಯದ ತಂತ್ರಜ್ಞಾನಕ್ಕೆ ತಕ್ಕಂತೆ ಅಪ್ಡೇಟ್ ಮಾಡಲು ಅಳವಡಿಸಿದ ಹೆಚ್ಚುವರಿ ಸೌಲಭ್ಯಗಳು ವಿಫಲ ಆಗಿದೆ. ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ. ಕಳೆದ 7 ತಿಂಗಳಿಂದ ಈ ಬಗ್ಗೆ ಸತತ ಪ್ರಯತ್ನ ಮಾಡಲಾಗ್ತಾ ಇದೆ ಅಂತ ಹೇಳ್ಕೊಂಡಿದ್ದಾರೆ. BSNL ನೆಟ್ವರ್ಕ್ ಸಿಗಲ್ಲ, ಆದ್ರೆ ಆಂಧ್ರ ಪ್ರದೇಶದ ಏರ್ಟೆಲ್ ಸಿಮ್ನ ನೆಟ್ವರ್ಕ್ ಸಿಗ್ತಾ ಇದೆ. ಈ ಬಗ್ಗೆ ಏರ್ಟೆಲ್ ಬಳಿಯೂ ಪೊಲೀಸರು ವಿಚಾರಣೆ ನಡೆಸಿದ್ದಾರೆ. ಆದ್ರೆ ಸಮಸ್ಯೆ ಮಾತ್ರ ಬಗೆಹರಿದಿಲ್ಲ. ಸದ್ಯ ಏರ್ಟೆಲ್ ವಿರುದ್ಧ ದೂರು ನೀಡಿ ತನಿಖೆಗೆ ಸೂಚನೆ ನೀಡಿದ್ದಾರೆ. ಪ್ರಜ್ವಲ್ ರೇವಣ್ಣ ಎಷ್ಟು ದಿನಗಳಿಂದ ಫೋನ್ ಬಳಕೆ ಮಾಡ್ತಾ ಇದ್ದಾನೆ? ಅವನ ಕೈಗೆ ಮೊಬೈಲ್ ತಂದ್ಕೊಟ್ಟವರು ಯಾರು? ಇದರಲ್ಲಿ ಯಾರ ಕೈವಾಡ ಇದೆ ಅನ್ನೋದು ಗೊತ್ತಾಗಿಲ್ಲ. ಹೀಗಾಗಿ ಇದರ ಪತ್ತೆಗೂ ಪೊಲೀಸರು ಮುಂದಾಗಿದ್ದಾರೆ. ಪೊಲೀಸರು ವಿಚಾರಣೆ ವೇಳೆ ಜೈಲಲ್ಲಿ ಬಳಸ್ತಾ ಇದ್ದ ಮೊಬೈಲ್, ಚಾರ್ಜರ್ ಹಾಗೂ ಪೆನ್ ಡ್ರೈವ್ ನನಗೆ ಸೇರಿದ್ದು, ಮನೆಯವರು ಹಾಗೂ ವಕೀಲರ ಜೊತೆ ಮಾತನಾಡಲು ಬಳಸ್ತಾ ಇದ್ದೆ ಅಂತ ಸಹ ಕೈದಿ ಪ್ರತಾಪ್ ರಾಯ್ ತನಿಖಾಧಿಕಾರಿಗಳಿಗೆ ತಿಳಿಸಿದ್ದಾನೆ. ಇದೇ ಮೊಬೈಲ್ನ ನಾನು ಬಳಕೆ ಮಾಡ್ತಾ ಇದ್ದೆ ಅಂತ ಪ್ರಜ್ವಲ್ ಹೇಳಿದ್ದಾನೆ. ಇನ್ನು ಈ ಮೊಬೈಲ್ನಲ್ಲಿ ಪ್ರಮುಖವಾಗಿ ಫೇಸ್ಬುಕ್, ವಾಟ್ಸಾಪ್, ಇನ್ಸ್ಟಾಗ್ರಾಮ್ ಹಾಗೂ ನೆಟ್ಫ್ಲಿಕ್ಸ್ ಆ್ಯಪ್ಗಳು ಇದ್ದವು ಅಂತ ಮೂಲಗಳು ತಿಳಿಸಿದೆ. ಈ ಎಲ್ಲ ಕರ್ಮಕಾಂಡ ಬಯಲಾಗ್ತಾ ಇದ್ದಂತೆ ಪರಪ್ಪನ ಅಗ್ರಹಾರ ಜೈಲಿನ ಉಸ್ತುವಾರಿ ಸಹಾಯಕ ಅಧೀಕ್ಷಕ ಈರಣ್ಣ ರಂಗಾಪುರ ಅವರನ್ನ ಸೇವೆಯಿಂದ ಅಮಾನತು ಮಾಡಲಾಗಿದೆ. ಜೊತೆಗೆ ಮುಖ್ಯ ಅಧೀಕ್ಷಕ ಅಂಶು ಕುಮಾರ್ಗೆ ಶೋಕಾಸ್ ನೋಟಿಸ್ ಜಾರಿಯಾಗಿದೆ. ಕಳೆದ ಆಗಸ್ಟ್ 6ರಂದು ಸಿಸಿಬಿ ಪೊಲೀಸರು ಜೈಲಿನ ಮೇಲೆ ದಾಳಿ ನಡೆಸಿದ್ರು. ಆದ್ರೆ ಆಗ ಯಾವುದೇ ನಿಷೇಧಿತ ವಸ್ತು ಸಿಕ್ಕಿರಲಿಲ್ಲ. ಸಿಸಿಬಿ ತಂಡ ಎಂಟ್ರಿ ನೀಡ್ತಾ ಇದ್ದಂತೆ ಜೈಲಿನ ಮುಖ್ಯ ದ್ವಾರದಲ್ಲಿದ್ದ ಸಿಬ್ಬಂದಿ ಒಳಗಿದ್ದ ಕೈದಿಗಳಿಗೆ ಸೌಂಡ್ ಅಥವಾ ಕೋಡ್ ಸಿಗ್ನಲ್ ಮೂಲಕ ಸುಳಿವು ನೀಡ್ತಾ ಇದ್ರು ಅನ್ನೋ ಆರೋಪ ಇದೆ. ದಾಳಿಗೆ ತೆರಳ್ತಾ ಇದ್ದ ಪ್ರತಿಯೊಬ್ಬ ಅಧಿಕಾರಿಗೆ ಸೀಲ್ ಹಾಕಿ ಒಳಗೆ ಕಳುಹಿಸಲು ಕನಿಷ್ಠ 30 ನಿಮಿಷ ತೆಗೆದುಕೊಳ್ಳಲಾಗ್ತಾ ಇತ್ತು. ಈ ಸಮಯದೊಳಗೆ ಒಳಗಿದ್ದ ಕೈದಿಗಳು ಮೊಬೈಲ್ ಹಾಗೂ ಇತರ ವಸ್ತುಗಳನ್ನ ಬಚ್ಚಿಡ್ತಾ ಇದ್ರು. ಆದ್ರೆ ಈ ಬಾರಿ ಆಗಿದ್ದೇ ಬೇರೆ. 120 ಅಧಿಕಾರಿಗಳ ಬೃಹತ್ ಪಡೆಯನ್ನ ಹೊರಗೆ ನಿಲ್ಲಿಸಿ ಸಿಸಿಬಿಯ 2 ಡಿಸಿಪಿ ಶ್ರೇಣಿಯ ಅಧಿಕಾರಿಗಳು ಜೈಲ್ ಅಧಿಕಾರಿಗಳ ಜೊತೆ ಸಭೆ ನಡೆಸುವ ನೆಪದಲ್ಲಿ ಜೈಲಿನ ಒಳಗೆ ಪ್ರವೇಶಿಸಿದ್ರು. ಡಿಸಿಪಿಗಳ ಕಾರಿನಲ್ಲೇ ರಹಸ್ಯವಾಗಿ 2 ಇನ್ಸ್ಪೆಕ್ಟರ್ಗಳು ಜೈಲಿನ ಆವರಣ ಪ್ರವೇಶಿಸಿದ್ರು. ಈ ಪೈಕಿ ಒಬ್ಬರು ಜೈಲಿನ ಕಂಟ್ರೋಲ್ ರೂಮ್ಗೆ ತೆರಳಿ ಅಲ್ಲಿಂದ ಒಳಗಿನ ಬ್ಯಾರಕ್ಗಳಿಗೆ ಯಾವುದೇ ಮೆಸೇಜ್ ಅಥವಾ ವಾಕಿ ಟಾಕಿ ಸಂದೇಶ ಹೋಗದಂತೆ ತಡೆದ್ರು. 2ನೇ ಇನ್ಸ್ಪೆಕ್ಟರ್ ನೇರವಾಗಿ ಸಿಸಿಟಿವಿ ಕಮಾಂಡೆಂಟ್ ಸೆಂಟರ್ಗೆ ತೆರಳಿ ಇಡೀ ಕಂಟ್ರೋಲ್ ಸಿಸ್ಟಮ್ ಅನ್ನ ತಮ್ಮ ವಶಕ್ಕೆ ಪಡೆದ್ರು. ಹೀಗೆ ಜೈಲಿನ ಇಡೀ ಆಂತರಿಕ ಸಂಪರ್ಕ ವ್ಯವಸ್ಥೆಯನ್ನ ಸಂಪೂರ್ಣವಾಗಿ ಕಡಿತಗೊಳಿಸಿದ ಬಳಿಕವೇ ಹೊರಗೆ ಕಾಯ್ತಾ ಇದ್ದ 120 ಸಿಸಿಬಿ ಸಿಬ್ಬಂದಿ ಏಕಾಏಕಿ ಜೈಲಿನೊಳಗೆ ಎಂಟ್ರಿ ಕೊಟ್ಟಿದೆ. ಹೀಗಾಗಿಯೇ ಜೈಲಿನಲ್ಲಿನ ಅಕ್ರಮ ಬಯಲಾಗಿದ್ದು. ಆತ್ಮೀಯರೇ, ಇನ್ನೊಂದು ವಿಷಯ ಹೇಳಲೇಬೇಕು. ಸದ್ಯದ ಮಟ್ಟಿಗೆ ನ್ಯೂಸ್ ಚಾನೆಲ್ಗಳಲ್ಲಿ ಸುದ್ದಿ ಆಗ್ತಿರೋ ಪ್ರಕಾರ ಸಿಸಿಬಿ ದಾಳಿ ವೇಳೆ ಜಪ್ತಿಯಾದ ಪೆನ್ ಡ್ರೈವ್ನಲ್ಲಿ 70ಕ್ಕೂ ಹೆಚ್ಚಿನ ಅಶ್ಲೀಲ ವಿಡಿಯೋಗಳು ಮತ್ತು ಪ್ರಜ್ವಲ್ ರೇವಣ್ಣ ಕೊಠಡಿಯಲ್ಲಿದ್ದ ಹಾಸಿಗೆ ಕೆಳಗೆ ಪತ್ರಿಕೆಗಳಲ್ಲಿ ಪ್ರಕಟಗೊಂಡಿದ್ದ ನಟಿಯರ ಹಾಗೂ ರೂಪದರ್ಶಿಗಳ ಅರೆನಗ್ನ ಫೋಟೋಗಳು ಪತ್ತೆಯಾಗಿದೆಯಂತೆ. ಇನ್ನು ಪ್ರಜ್ವಲ್ ರೇವಣ್ಣ ವಿಷಯ ಮತ್ತೊಮ್ಮೆ ಚರ್ಚೆಗೆ ಬರ್ತಾ ಇದ್ದಂತೆ ಅವರ ತಂದೆ HD ರೇವಣ್ಣ ಯಾವುದೇ ಪ್ರತಿಕ್ರಿಯೆ ನೀಡಿಲ್ಲ. ನಾನೇನ್ ಹೇಳಲಿ? ಗೃಹ ಇಲಾಖೆಯ ಜವಾಬ್ದಾರಿ ಪ್ರಿಯಾಂಕ್ ಖರ್ಗೆ ಅವರ ಬಳಿ ಇದೆ. ಅವರ ಪಕ್ಷವೇ ಅಧಿಕಾರದಲ್ಲಿದೆ. ಅವರೇ ತನಿಖೆ ನಡೆಸಲಿ ಅಂದಷ್ಟೇ ಹೇಳಿದ್ದಾರೆ.
ಒಟ್ನಲ್ಲಿ ಜೈಲಲ್ಲಿದ್ರು. ಇವರ ಹೈಫೈ ಜೀವನ ಶೈಲಿ ತಪ್ಪಿಲ್ಲ, ಬದಲಾಗೋ ಕೆಲಸವೂ ಆಗ್ತಾ ಇಲ್ಲ ಅಂತ ಜನ ಮಾತನಾಡಿಕೊಳ್ತಾ ಇದ್ದಾರೆ.